ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗಂತೂ ಸಮ್ಮರ್ ಹಾಲಿಡೇಸು, ಮಕ್ಕಳಂತೂ ಎಲ್ಲರೂ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಇರ್ತಾರೆ. ಸೊ ಲಾಸ್ಟ್ ಮಂತು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ, ಜಾತ್ರೆ ಎಲ್ಲ ಇತ್ತು ಅಂತ. ಸೊ ಈ ಸತಿ ನಮ್ಮ ಅಜ್ಜಿ ಮನೆ, ಮಮ್ಮಿ ತಂಗಿ ಮನೆ, ನಮ್ಮ ರಿಲೇಟಿವ್ಸ್ ಎಲ್ಲರೂ ಡ್ಯಾಡಿ ಕಡೆ ಮಮ್ಮಿ ಕಡೆ ಎಲ್ಲ ಹಾಸನದಲ್ಲೇ ಇರೋದು. ಸೊ ಅದಕ್ಕೆ ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ. ಲಿಂಕ್ ಹಾಲಿಡೇಸ್ ಇತ್ತಲ್ವ, ಅವಾಗಂತೂ ಟ್ರೈನೆಲ್ಲ ತುಂಬಾ ರಶ್ ಇರುತ್ತೆ. ಸೊ 15-20 ಡೇಸೇ ಬ್ಯಾಕೆ ನಾನು ಬುಕ್ ಮಾಡಿದ್ದೆ. ಸೊ ಅದರದ್ದು ನೆಕ್ಸ್ಟ್ ಡೇ ಡ್ಯಾಡಿ ಅಕ್ಕ ಎಲ್ಲ ಬಂದರು. ಡ್ಯಾಡಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಒಟ್ಟಿಗೆ ಹೋಗೋಕ್ಕೆ ಆಗಿತ್ತಿಲ್ಲ. ಸೊ ನೆಕ್ಸ್ಟ್ ಡೇ ಬಂದರು. ನಾವು ರಾತ್ರಿ ಆಗಿತ್ತು ಹಾಸನ ರೀಚ್ ಆದಾಗ. ಸೊ ನಮ್ಮ ಆಂಟಿ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಬರ್ತೀವಿ ಅಂತ. ನಮ್ಮ ಆಂಟಿ ಮೊಮ್ಮಗಳು ಸತ ಫುಲ್ ವೇಟಿಂಗು. ಮಕ್ಕಳೆಲ್ಲ ಆಟ ಆಡೋಕ್ಕೆ ಫುಲ್ ಎಂಜಾಯ್ ಮಾಡ್ತಾರೆ ಎಲ್ಲ ಸೇರಿಕೊಂಡ್ರೆ. ಸೊ ಚಿತ್ರಾನ್ನ ಎಲ್ಲ ತಿನ್ಕೊಂಡು ಮಲ್ಕೊಂಡೇ ಬಿಟ್ವಿ. ಅದ್ರದ್ದು ನೆಕ್ಸ್ಟ್ ಡೇ ತಿಂಡಿಗೆ ನಮ್ಮ ಆಂಟಿ ತಟ್ಟೆ ಇಡ್ಲಿ ಮತ್ತು ಮಿಕ್ಸ್ ವೆಜ್ ಪಲ್ಯನ ಮಾಡ್ತಾಯಿದ್ರು. ಸೊ ನಾನು ಹಾಸನಿಗೆ ಹೋದರೆ ನಮ್ಮ ಆಂಟಿ ಮಗಳೇ ಅವಳ ಮಗಳಿಗೆ, ನನ್ನ ಮಕ್ಕಳಿಗೆ ತಿನ್ನಿಸ್ಕೊಂಡು ಕುತ್ಕೊತಾಳೆ. ಸೊ ಮಕ್ಕಳು ಸೇರಿಕೊಂಡ್ರೆ ಸ್ವಲ್ಪ ಜಾಸ್ತಿನೇ ತಿಂತಾರೆ ಅಂತ ನಮಗೊಂಥರ ಖುಷಿ. ಸೊ ಅದಕ್ಕೆ ಅವಳು ಫ್ರೀ ಮಾಡಿಕೊಂಡು 3 ಜನಕ್ಕೂ ತಿನ್ನಿಸ್ತಾಳೆ ಯಾವಾಗಲೂ ಅಷ್ಟೇ. ಮಕ್ಕಳದು ತಿಂಡಿ ಎಲ್ಲ ಆದಮೇಲೆ ಅವ್ರ ಪಾಡಿಗೆ ಅವರು ಆಟ ಆಡ್ತಾಯಿದ್ರು. ನಾನು ಆಂಟಿ ಮಕ್ಕಳು 3 ಜನನು ಟಿ ವಿ ನೋಡಿಕೊಂಡು ಮಾತಾಡ್ತಾ ಇದ್ವಿ. ಫೋನಲ್ಲಿ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ಬಟ್ ಹತ್ತಿರ ಸಿಕ್ತಾಗಲೇ ಅಲ್ವಾ ಜಾಸ್ತಿ ಮಾತಾಡೋದು. ಸೊ ಹಾಗೆ ಮಾತಾಡ್ತಾ ಕೂತ್ಕೊಂಡ್ವಿ. ಮಾತಾಡ್ತಾ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತೇ ಆಗಲ್ಲ. ಗೈಸ್, ಸೊ ಇವತ್ತು ಹಾಸನದಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಿನ್ನೆ ಬೆಂಗಳೂರಿಂದ ಹಾಸನ್ಗೆ ಬಂದಿದ್ದೆ. ಆಂಟಿ ಮನೆ, ಅಜ್ಜಿ ಮನೆ ಎಲ್ಲ ಮನೆಗೂ ವಿಸಿಟ್ ಹಾಕೋಣ, ಮಕ್ಳಿಗೆ ಹೆಂಗಿರೋ ರಜಾ ಇದೆ ಅಂತ. ಸೊ ಇವತ್ತು ಫ್ರೈಡೇ ಸಾಯಂಕಾಲ ಇಲ್ಲೇ ಹಾಸನದಲ್ಲೇ ಒಂದು ದೇವಿ ದೇವಸ್ಥಾನ ಇದೆ, ನುಡಿಸ್ಲಮ್ಮ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಕ್ಕ ಅವರೆಲ್ಲ ನಮ್ಮ ಜೊತೆ ಬಂದಿಲ್ಲ ಟ್ರೈನಲ್ಲಿ, ಅವರು ಇವತ್ತು ಬಂದರು, ಡ್ಯಾಡಿ ಅಕ್ಕ ಎಲ್ಲ. ಸೊ ಇವಾಗ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಬಾ ಹೋಗೋಣ ಬಾ. ನಾವಂತೂ ಹಾಸನ್ಗೆ ಹೋದಾಗೆಲ್ಲ ಕಂಪಲ್ಸರಿಯಾಗಿ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಮಂಗಳವಾರ, ಶುಕ್ರವಾರ ಇಲ್ಲ ಭಾನುವಾರ ತಾನೇ ದೇವಿದು ವಾರ. ಆವಾಗಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ದೇವಸ್ಥಾನ. ಸೊ ನಮ್ಮ ಅಕ್ಕ ಪ್ರತಿ ವರ್ಷವೂ ಈ ತಾಯಿಗೆ ಮರೀದಂಗೆ ಮಡ್ಲಕ್ಕಿನ ಕೊಡ್ತಾಳೆ. ಸೊ ಬೆಂಗಳೂರಿಂದನೇ ಸ್ಯಾರಿ, ಬ್ಲೌಸ್ ಪೀಸು ಎಲ್ಲ ತೊಗೊಂಡು ಬಂದಿದ್ಲು. ಸೊ ಅವಳು ಬಂದಾಗ ಸಾಯಂಕಾಲ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅಲ್ಲಿ ಮಡ್ಲಕ್ಕಿಗೆ ಎಲ್ಲ ಜೋಡಿಸ್ತಾ ಇದ್ಲು. ಮತ್ತು ಬೆಲ್ಲ, ಬಳೆ ಎಲ್ಲನೂ ಹಾಸನದಲ್ಲೇ ತೊಗೊಂಡ್ಲು. ಸೊ ಆವತ್ತು ಹುಣ್ಣಿಮೆ ಕೂಡ ಇತ್ತು, ಫುಲ್ ರಶ್ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಿನ ದರ್ಶನ ಮಾಡಿದ್ವಿ. ಸೊ ಈ ದೇವ್ರು ಬಂದ್ಬಿಟ್ಟು ಕೆಳಗಡೆ ಕುತ್ಕೊಂಡು ದೇವ್ರನ್ನ ನೋಡಬೇಕು. ನಿಂತ್ಕೊಂಡ್ರೆ ದೇವ್ರು ಕಾಣಲ್ಲ, ಕೆಳಗಡೆ ಕುತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿದೆ ದೇವಿ. ಯಾರೆಲ್ಲ ಹಾಸನದಲ್ಲಿ ಇರ್ತಾರೆ ಅವ್ರಿಗೆಲ್ಲ ಈ ದೇವಸ್ಥಾನ ಗೊತ್ತಿರುತ್ತೆ. ಸೊ ಅಲ್ಲಿ ಪ್ರಸಾದನೂ ಕೂಡ ಕೊಟ್ಟರು. ಸೊ ಪೊಂಗಲು, ಸ್ವೀಟ್ ಪೊಂಗಲು ಮತ್ತು ಪಲಾವು. ಸೊ ನನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೆ. ಸೊ ಎಲ್ಲ ತಿಂದ್ಕೊಂಡು ಅಲ್ಲೇ ಎದುರುಗಡೆನೆ ಡಾಮಿನೋಸ್ ಪಿಜ್ಜಾ ಇದೆ. ಸೊ ಮಕ್ಕಳು ನೋಡಿದ ತಕ್ಷಣವೇ ಅಮ್ಮ ಹೋಗೋಣ ಬಾ ಪಿಜ್ಜಾ ತಿನ್ನೋಣ ಅಂತ ಹಠ ಮಾಡಿದರು. ಸೊ ಅದಕ್ಕೆ ಒಂದು ದೊಡ್ಡ ಲಾರ್ಜ್ ಶೇಪಿಂದು ಪಿಜ್ಜಾನ ತೊಗೊಂಡ್ವಿ. ಮತ್ತು ಅದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್ಡು ಮತ್ತು ಚಾಕೋ ಲಾವಾ ಕೇಕು ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ. ಮಮ್ಮಿ, ಆಂಟಿ ಅವರು ಎಲ್ಲ ಬಂದಿದ್ದರು ದೇವಸ್ಥಾನಕ್ಕೆ. ಬಟ್ ಅವರು ನಾವೆಲ್ಲ ಪಿಜ್ಜಾ ಏನು ತಿನ್ನಲ್ಲ, ನಾವು ಮನೆಗೆ ಹೋಗ್ತೀವಿ, ನೀವು ತಿನ್ಕೊಂಡು ಬನ್ನಿರಿ ಅಂತ ಹೇಳಿದರು. ಜೀವನ್ ಕೊಡು ಅವ್ರಿಗೆ. ನನಗೆ ಇದು ಕೊಡೋಕ್ಕೆ ನನಗೆ ಸಣ್ಣ ಪೀಸ್ ಕೊಡ, ಅದು ತಿನ್ನಲ್ಲ. ತಡಿ ತಡಿ ಅಲ್ಲಿ ಯಾರು ಎಲ್ಗೋ ಹೋದ್ಲೆ ಅವಳಿಗೆ ಕೊಡ, ಅವಳಿಗೆ ಕೊಡ, ಅವಳಿಗೆ ನಾದ್ಯಂಗೆ ಕೊಡ. ನಾದ್ಯ ಜೀವನ್ ಕೊಡ್ತಾನೆ, ಸುಮ್ಮನೆ ಇರು.
ಇಟ್ಕೊಳ ನೀನು ಹೇಳ್ತಾ ನಮ್ಮ ಅಕ್ಕಂಗೆ ಪಿಜ್ಜಾ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಸಣ್ಣದು ಒಂದು ಪೀಸ್ ಕೊಡು ತಿಂತೀನಿ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಮಕ್ಕಳು ಪಿಜ್ಜಾ ಅಂದರೆ ಅದೇನು ಇಷ್ಟನೋ ಏನು ಕತೆನೋ, ಯಾವ ಮಕ್ಕಳು ನೋಡಿದ್ರು ಪಿಜ್ಜಾ ಬರ್ಗರ್ ಅಂದರೆ ಅಷ್ಟು ಇಷ್ಟಪಡ್ತಾರೆ. ಸೊ ಪಿಜ್ಜಾ ತಿನ್ನಂಗೆ ಊಟ ತಿಂಡಿ ಅಂತೂ ಮಾಡೋದೇ ಇಲ್ಲ. ಸೊ ಕುಯ್ಯ ಮಿಯ ಅಂತ ಹೇಳ್ತಾರೆ, ಪಿಜ್ಜಾ ಮಾತ್ರ ಅಷ್ಟು ಇಷ್ಟಪಟ್ಟು ತಿಂತಾರೆ. ಸೊ ಪಿಜ್ಜಾ ಎಲ್ಲ ತಿಂದಮೇಲೆ ಚಾಕೋ ಲಾವಾ ಕೇಕ್ನ ತಿಂತಾಯಿದ್ವಿ. ಸೊ ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಗಾರ್ಲಿಕ್ ಬ್ರೆಡ್ಡು ಎಲ್ಲನೂ. ಎಷ್ಟು ಆರ್ಡರ್ ಇತ್ತು ಅಂದರೆ ನಾವೊಂದು ಅರ್ಧ ಗಂಟೆ ಕುತ್ಕೊಂಡಿದ್ವಿ ಡಾಮಿನೋಸ್ ಪಿಜ್ಜಾದಲ್ಲಿ. ಸೊ ಮನೆಗೆ ಹೋಗಿ ಊಟ ಇಲ್ಲ ಏನೂ ಮಾಡಲಿಲ್ಲ. ಸೊ ಅದ್ರದ್ದು ನೆಕ್ಸ್ಟ್ ದಿನ ಮತ್ತೆ ಎಲ್ಲರೂ ರೆಡಿಯಾಗಿ ನಾವು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಲಾಸ್ಟ್ ಟೈಮು ನಾನು ಮ್ಯಾಕ್ಸಲ್ಲಿ ಶ್ರಕ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ರಿಲೇಟಿವ್ ಮದುವೆಗೆ ಹೋದಾಗ ಕಳ್ತನ ಆಯಿತು. ಸೊ ಆವಾಗ ಶ್ರಗ್ಗು ಸತ ಹೋಯಿತು. ಸೊ ಅದಕ್ಕೆ ಮತ್ತೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮ್ಯಾಕ್ಸ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಶ್ರಗ್ ಇತ್ತೇ ಇತ್ತಿಲ್ಲ. ಆ್ಯಂಡ್ ಸ್ವಲ್ಪ ಡ್ರೆಸ್ಸಸ್ನೆಲ್ಲ ನೋಡಿದ್ಮೇಲೆ ಆಸೆ ಆಯಿತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಯಾವ್ದು ಚೆನ್ನಾಗಿದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗ್ತಾಯಿತ್ತು. ಸೊ ಯಾವ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿರೋದು ನಮ್ಮ ಸೈಜಿಗಿತ್ತಿಲ್ಲ, ಓಕೆ ಆಗಿರೋದು ಸೈಜ್ ಸಿಗ್ತಾಯಿತ್ತು. ಸೊ ತುಂಬ ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ. ಕಲೆಕ್ಷನ್ಸು ಹಾಸನದಲ್ಲೂ ಮ್ಯಾಕ್ಸು ತುಂಬ ಚೆನ್ನಾಗಿದೆ, ಮಕ್ಳಿಗೂ ಅಷ್ಟೇ ಚೆನ್ನಾಗಿದೆ. ಸೊ ಫೈನಲಿ ಕೆಲವೊಂದು ಡ್ರೆಸ್ಸಸ್ನ ತೊಗೊಂಡೆ. ಇದು ಚೆನ್ನಾಗಿದೆ. ಫಸ್ಟ್ ಸೆಕೆಂಡ್ ಥರ್ಡ್ ಚೆನ್ನಾಗಿ ನೋಡು, ಕಲರ್ ಕಾಂಬಿನೇಷನ್. ಸೈಜ್ ನೋಡು, ಟ್ರಯಲ್ ನೋಡು. ಬಟ್ಟೆ ಅಂಗಡಿಗೆ ಹೋಗ್ಬಿಟ್ರಂತೂ ಎಲ್ಲ ಡಿಸ್ಪೋಸ್ ಆಗಿಬಿಡ್ತಾರೆ, ಯಾರು ಕಾಣೋದೇ ಇಲ್ಲ. ಸೊ ಎಲ್ಲರೂ ಅವ್ರವ್ರ ಪಾಡಿಗೆ ಬೇರೆ ಬೇರೆ ಕಡೆ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ ಬಟ್ಟೆಗಳನ್ನ. ಸೊ ನಾನು ಟಾಪ್ಸ್ನ ನೋಡೋಣ ಪ್ಲಾಜೋ ಪ್ಯಾಂಟಿಗೆಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅಕ್ಕ ಟ್ರಯಲ್ ಮಾಡ್ತಾಯಿದ್ಲು, ಜಸ್ಟ್ ತೋರಿಸ್ತಾ ಇದ್ಲು ಯಾವ ಥರ ಇದೆ ನೋಡು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಕಡೆ ನನ್ನ ಮಕ್ಕಳಂತೂ ಬರೀ ಆಟಾಡಿದ್ದು. ಅಲ್ಲಿರೋ ವರ್ಕರ್ಸ್ ಎಲ್ಲ ಎದುರಿಸಿದ್ರು ಕೇಳ್ತಾನೆ ಇತ್ತಿಲ್ಲ, ಓಡ್ತಾಯಿದ್ರು. ಫೈನಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲದ ಮೇಲೆ ಮಕ್ಕಳನ್ನ ಜಂಪ್ ಆ್ಯಂಡ್ ಜಾಕ್ ಅಂತ ಹಾಸನದಲ್ಲಿ MG ರೋಡಲ್ಲಿ ಇದೆ. ಸೊ ಮಕ್ಳಿಗಂತೂ ಫುಲ್ ಖುಷಿ ಅಲ್ಲಿ ಹೋಗಬೇಕು ಅಂದರೆ. ನಾನು ಹಾಲಿಡೇಸ್ಗೆ ಹಾಸನಿಗೆ ಹೋದಾಗ ಪ್ರತಿ ವರ್ಷವೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸೊ ಅದು 3 years ಆಯ್ತಂತೆ ಓಪನ್ ಆಗಿ, ನಾವು ಸತ 3 years ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದ್ದೀವಿ. ಸೊ 1 hour ಆಪ್ಷನ್ ಇದೆ ಮತ್ತು ½ an hour ಆಪ್ಷನ್ನು ಕೂಡ ಇದೆ. ಸೊ ಮಕ್ಕಳನ್ನ ಆಟ ಆಡೋಕ್ಕೆ ಬಿಟ್ಟು ನಾವಿಬ್ಬರು ಕುತ್ಕೊಂಡು ಅವ್ರನ್ನ ನೋಡ್ತಾ ಕುತ್ಕೋಬೇಕು. 1 hour ತೊಗೊಂಡಿದ್ದೀವಿ. 1 hour ಇದೆ, ½ an hour ಇದೆ. ಸೊ 1 hourಗೆ ತೊಗೊಂಡಿದ್ದೀವಿ, 200 rupees. ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಆಟ ಆಡೋದನ್ನ, ನಾವಿಬ್ಬರು ಕುತ್ಕೊಂಡು ನೋಡೋದು. ಮಕ್ಕಳು ಅಲ್ಲಿ ಚೆನ್ನಾಗಿ ಆಟ ಆಡಿದರು, ಹೊಟ್ಟೆ ಹಸುವಾಯಿತು. ಜಂಪ್ ಆ್ಯಂಡ್ ಜಾಕ್ ಕೆಳಗಡೆನೇ ಜ್ಯೂಸ್ ಅಂಗಡಿ ಇದೆ. ಸೊ ಅಲ್ಲಿ ಅವ್ರಿಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಎಲ್ಲ ಕೊಡಿಸಿದ್ವಿ. ಇದು ಫಸ್ಟ್ ಕುಡಿ, ಇದನ್ನು ಖಾಲಿ ಮಾಡು, ಆಮೇಲೆ ಅದು ಕುಡಿ.
ನಾದಿ ಚೆನ್ನಾಗಿದೆಯಾ? ಸೂಪರಾ ಎಮ್ಮಿ? ಕುಡಿ, ಖಾಲಿ ಮಾಡು ನೋಡು, ಖಾಲಿ ಮಾಡಿ ಹಂಗೆ ಇದೆ. ತಿರುಗಿಸ್ಕೊ, ಖಾಲಿ ಮಾಡು. ಓಕೆ ಸಾಕು. ಬೇಕತ್ತೀನಿ ಮ್ಯಾಂಗೋ. ಕುಡಿಯಲ್ಲ ಇವತ್ತು ಬಂತಲ್ಲಮ್ಮ. ಇವಾಗಂತೂ ಮ್ಯಾಂಗೋಸ್ ಸೀಸನ್ನು. ಸೊ ನಾನು ಜ್ಯೂಸ್ ಅಂಗಡಿಗೆ ಹೋದರೆ ಮ್ಯಾಂಗೋ ಮಿಲ್ಕ್ ಶೇಕೇ ಆರ್ಡರ್ ಮಾಡೋದು. ಆ್ಯಂಡ್ ಈ ಮಿಲ್ಕ್ ಶೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಜ್ಯೂಸ್ ಅಂಗಡಿ ಪಕ್ಕದಲ್ಲೇ ಮೆಹಂದಿ ಹಾಕೋರು ಇದ್ದರು. ಸೊ 3 ಜನ ಮಕ್ಳಿಗೂ ಮೆಹಂದಿನ ಹಾಕ್ಸಿದ್ವಿ. ಅವರೆರಡೂ ಕೈಗೆ ಬೇಕು ಅಂದರು, ಬಟ್ ನಾವು ಒಂದೇ ಕೈಗೆ ಸಾಕು ಅಂತ ಹೇಳಿ 50 ರುಪೀಸ್ಗೆ ಅರಾಬಿಕ್ ಸ್ಟೈಲ್ನ ಹಾಕಿದ್ರು. ಸೊ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ನನ್ನ ಮಕ್ಳಿಗಂತೂ ಮೆಹಂದಿ ಅಂದರೆ ತುಂಬಾ ಇಷ್ಟ. ಸೊ ಬೆಂಗಳೂರಲ್ಲಿ ಫ್ಯಾನ್ಸಿ ಸ್ಟೋರ್ಸ್ ಮುಂದೆ ಮೆಹಂದಿ ಎಲ್ಲ ಹಾಕೋರು ಇರ್ತಾರಲ್ವ, ಸೊ ಅಲ್ಲಿ ಹೋಗಿ ಹಾಕಿಸ್ತೀನಿ ಕೆಲವೊಂದು ಫಂಕ್ಷನ್ಸ್ ಏನಾದ್ರು ಇದ್ದಾಗ. ಇಲ್ಲಾಂದರೆ ಕೋನ್ನೇ ತೊಗೊಂಡು ಬಂದು ಮನೇಲೇ ಸಿಂಪಲ್ಲಾಗಿ ನಾನೇ ಹಾಕ್ತೀನಿ. ನನಗೆ ಅಷ್ಟು ಚೆನ್ನಾಗೇನು ಹಾಕೋಕ್ಕೆ ಬರೋದಿಲ್ಲ. ಸೊ ಇವನ್ ನಾದ್ಯನೂ ಅಷ್ಟೇ ಶಿವಮೊಗ್ಗದಲ್ಲಿ ಅವಳು ಹಾಕಿಸ್ಕೊತಾಳಂತೆ ಫ್ಯಾನ್ಸಿ ಸ್ಟೋರ್ಸ್ಗೆ ಹೋಗಿ. ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟಾಗಿ SRS ಜ್ಯುವೆಲರ್ಸ್ ಅಂತ ಇದೆ. ಸೊ ಅಲ್ಲಿ ತುಂಬಾ ಫೇಮಸ್ಸು ಗೋಲ್ಡ್ ಜ್ಯುವೆಲರೀಸ್ ಎಲ್ಲನೂ. ಆ್ಯಂಡ್ ಇವಾಗ ಹೊಸದಾಗಿ ಸಿಲ್ವರ್ ಜ್ಯುವೆಲರಿನೂ ಸತ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಡೈರೆಕ್ಟಾಗಿ ಮಮ್ಮಿ, ಆಂಟಿ, ಅಕ್ಕ ಎಲ್ಲ ಬಂದಿದ್ದರು. ಸೊ ನಾವು ಕೂಡ ಗೋಲ್ಡ್ ಶಾಪಿಂಗ್ ಮಾಡಿದ್ವಿ. ಅದ್ರ ಜೊತೆಗೆ ಸಿಲ್ವರ್ ಜ್ಯುವೆಲರಿನೂ ನಮ್ಮ ಅಕ್ಕ ಪರ್ಚೇಸ್ ಮಾಡಿದ್ಲು. ನೆಕ್ಸ್ಟು ನಾವು ಹೋಗಿದ್ದೆ MG ರೋಡಲ್ಲಿರೋ ಫುಡ್ ಸ್ಟ್ರೀಟ್ಗೆ. ಹಾಸನದಲ್ಲಿ 3 ಕಡೆ ಇದೆಯಂತೆ ಫುಡ್ ಸ್ಟ್ರೀಟು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಮಗ ಇಲ್ಲಿಗೆ ಕರ್ಕೊಂಡು ಬಂದ. ಅವ್ನ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗೆ ಬಂದ. ಆ್ಯಂಡ್ ನಾವು ಫಸ್ಟು ಚಾಟ್ಸ್ನೆಲ್ಲ ತೊಗೊಂಡ್ವಿ. ಇಲ್ಲಿ ನಾನ್ ವೆಜ್ ಅಂಗಡಿಗಳು ಇದೆ, ವೆಜ್ ಅಂಗಡಿಗಳು ಇದೆ. ಸಾಕು ದಿಪ್ಪು. ಚಾಟ್ಸ್ ತೊಗೊಂಡು ಅಲ್ಲಿ ಅಕ್ಕಿ ರೊಟ್ಟಿ, ಜೋಳ ರೊಟ್ಟಿ ಎಲ್ಲವೂ ಸಿಗುತ್ತೆ. ಸೊ ಅಕ್ಕಿ ರೊಟ್ಟಿನ ತೊಗೊಂಡ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಫುಡ್ ಸ್ಟ್ರೀಟಲ್ಲಿ ನಮ್ಮ ದೊಡ್ಡಪ್ಪನ ಮಗಳು ಅಲ್ಲಿ ಕೂತಿದ್ದಾರಲ್ಲ ಅವರೇನೆ, ಅವರ ಮಗಳು. ಆ ಪಾಪು ಇತ್ತಲ್ಲ ಅದು ಇವಳ ಮಗಳು. ಸೊ ನಾನು ಆ ಪಾಪುಗೆ ಅಜ್ಜಿ ಆಗಬೇಕು, ಬಟ್ ಕೇಳಿದರೆ ಪಾಪು ಆಂಟಿ ಅಂತ ಹೇಳುತ್ತೆ. ಸೊ ಎಲ್ಲ ಮಾತಾಡಿಕೊಂಡು ಮನೆಗೆ ಬಂದ್ವಿ. ಅದ್ರದ್ದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮಗಳದು ಸೀಮಂತ ಫಂಕ್ಷನ್ ಇತ್ತು. ಸೊ ನಮ್ಮ ಅತ್ತೆ ಮಾವ ಕೂಡ ಊರಿಂದನೇ ಬರ್ತಾಯಿದ್ರು. ನನ್ನ ಹಸ್ಬೆಂಡು ಬೆಂಗಳೂರಲ್ಲಿದ್ದೀನಿ, ನೀನೇ ಮುಗಿಸ್ಕೊಂಡು ಬಂದ್ಬಿಡು ಅಂತ ಹೇಳಿದರು. ಸೊ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೆ ಪಾರ್ಟಿ ಹಾಲ್ಗೆ. ಸೊ ನನ್ನ ಮಕ್ಕಳಿಗೆ ನಾದ್ಯ ಇರಲೇಬೇಕು. ಸೊ ನಾದ್ಯನೂ ಬಾ ಹೋಗೋಣ ಅಂತ ಹೇಳಿದೆ. ಅವಳಿಗೂ ಸತ ಫುಲ್ ಖುಷಿ. ಅವರಮ್ಮ ಎಲ್ಲ ರೆಡಿ ಮಾಡಿ ಕಳಿಸಿದ್ಲು. ಸೊ ನಾವು ಹೋಗೋಷ್ಟಿಗೆ ಕೂರಿಸಿ ಮಡ್ಲನ್ನೆಲ್ಲ ತುಂಬ್ತಾಯಿದ್ರು. ಬ್ಯಾಕ್ ಡ್ರಾಪು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ಸೊ ಅವಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ನಾವು ಸತ ಹೋಗಿ ವಿಶ್ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ನನ್ನ ಈ ಸೀರೆ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಒಂದು ಇನ್ಸ್ಟಾ ಪೇಜಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಒಬ್ಬಟ್ಟಿನ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಕ್ಕಳಿಗೆ ಒಬ್ಬಟ್ಟು ಪೂರಿ ಇದ್ಬಿಟ್ರೆ ಸಾಕು, ಅವ್ರಿನ್ನೇನು ಕೇಳೋದೇ ಇಲ್ಲ. ಸೊ ನಾವು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟಿಗೆ ಇಲ್ಲಿ ಮಮ್ಮಿಯವರು ಎಲ್ಲ ಕೂತ್ಕೊಂಡು ಒಟ್ಟಿಗೆ ಮಧ್ಯದಲ್ಲಿ ಅಡುಗೆ ಎಲ್ಲ ಇಟ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಇಲ್ಲಿ ನನ್ನ ಮಕ್ಕಳು 3 ಜನನೂ ಒಂದು ಮೊಬೈಲ್ ಇಟ್ಕೊಂಡು ನೋಡ್ತಾ ಕೂತ್ಕೊಂಡಿದ್ರು. ಹಾಗೆ ಮತ್ತೆ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಸಾಯಂಕಾಲ ಮತ್ತೆ
ಮತ್ತೆ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ಸೊ ಹಾಸನದಲ್ಲಿ ಪಾರಿಜಾತ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಸೊ ನಾವು ಊರಿಗೆ ಹೋದರೆ ಸಾಕು ಫುಡ್ ಸ್ಟ್ರೀಟ್ ಅಂತೆ ಇಲ್ಲ ಹೋಟೆಲ್ಗೋ ಎಲ್ಲರೂ ಒಂದು ಕಡೆ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಇಲ್ಲಾಂದರೆ ಆಚೆ ಎಲ್ಲರೂ ಹೋಗಬೇಕು ಅಂತ. ಬಟ್ ಇವಾಗಂತೂ ಬಿಸಿಲಲ್ವ, ಎಲ್ಲೂ ಹೋಗೋದು ಬೇಡ, ಸಾಯಂಕಾಲದ ಹೊತ್ತು ಇಲ್ಲೇ ಎಲ್ಲರೂ ಹೋಗ್ಬರೋಣ ಅಂತ ಹೋಗಿದ್ವಿ. ಸೊ ಎಲ್ಲ ಕಸಿನ್ಸ್ ಸೇರಿದ್ರೆ ಎಷ್ಟು ಚೆನ್ನಾಗಿ ಖುಷಿಯಿಂದ ಎಂಜಾಯ್ ಮಾಡ್ತೀವಿ, ಫುಲ್ ದಿನ ಎಲ್ಲ ಕಳಿತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.